ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡುವ ಹುದ್ದೆಗಳು ಯಾವುದೆಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಈ ಕಡಿಮೆ ಹುದ್ದೆಗಳೆಲ್ಲ ಬಿಟ್ಟಿರ್ತಾರಲ್ವಾ, ಒಂದೊಂದು ವಿಡಿಯೋ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಅಮೂಲ್ಯವಾದ 4 ನಿಮಿಷ ಸುಮ್ಮನೆ ಒಂದು ಪೋಸ್ಟು 10 ಪೋಸ್ಟ್ ಇದಕ್ಕೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಎಷ್ಟು ಹುದ್ದೆಗಳು ಈ ಥರದ್ದೆಲ್ಲ ಬಿಟ್ಟಿದ್ದಾರೆ, ಆ ಎಲ್ಲ ಹುದ್ದೆಗಳು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೆಯ ಹುದ್ದೆಯ ವಿವರಗಳನ್ನು ನೋಡೋದಾದ್ರೆ, ಸಂಸ್ಥೆಯ ಹೆಸರು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, KLA ಅಂತ ಕರೀತಾರೆ. ಹುದ್ದೆಗಳ ಸಂಖ್ಯೆ 6, ಅದರಲ್ಲಿ ಕನ್ನಡ ವರದಿಗಾರ 5, ಇಂಗ್ಲಿಷ್ ವರದಿಗಾರ 1. ಉದ್ಯೋಗ ಸ್ಥಳ ಬೆಂಗಳೂರು. ಹುದ್ದೆಗಳ ಹೆಸರು ವರದಿಗಾರ. ವಿದ್ಯಾ ಅರ್ಹತೆಗಳು ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು. ವೇತನ ಶ್ರೇಣಿ ನೋಡೋದಾದ್ರೆ 37,900 ರೂಪಾಯಿಂದ 70,850 ರೂಪಾಯಿ ತನಕ ಮಾಸಿಕ ವೇತನ ಇರುತ್ತೆ. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ, ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 35. ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ, ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಸಾಮಾನ್ಯ ಹಾಗೆ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಪಾವತಿ ವಿಧಾನ ಭಾರತೀಯ ಪೋಸ್ಟಲ್ ಆರ್ಡರ್ ಮೂಲಕ ನೀವು ಪಾವತಿ ಮಾಡ್ಬೋದು. ಆಫ್ಲೈನ್ ಅರ್ಜಿ ಇದು. ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 14 ಮಾರ್ಚ್ 2024. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಏಪ್ರಿಲ್ 2024. ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು, ಅಂದರೆ ಇದು ಅಧಿಸೂಚನೆ ಎಲ್ಲ ನೋಡೋದಾದ್ರೆ ಆ ವೆಬ್ಸೈಟ್ kla.car.nic.in. ಅರ್ಜಿ ಕಳಿಸಬೇಕಾದ ವಿಳಾಸ: ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್, ಸೆಕ್ರೆಟರಿಯೇಟ್, ಅಂಚೆ ಪೆಟ್ಟಿಗೆ ಸಂಖ್ಯೆ 5074, 1ನೇ ಮಹಡಿ, ವಿಧಾನಸೌಧ, ಬೆಂಗಳೂರು, ಪಿನ್ಕೋಡ್ 560001. ಇನ್ನು 2ನೇ ಹುದ್ದೆಯ ವಿವರಗಳನ್ನು ನೋಡೋದಾದ್ರೆ, ಸಂಸ್ಥೆ ಹೆಸರು ಬಳ್ಳಾರಿ ಕೋರ್ಟ್, ಅಂದರೆ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ. ಹುದ್ದೆಗಳ ಸಂಖ್ಯೆ 21. ಉದ್ಯೋಗ ಸ್ಥಳ ಬಳ್ಳಾರಿ. ಹುದ್ದೆಗಳ ಹೆಸರು ಟೈಪಿಸ್ಟ್ 13, ಟೈಪಿಸ್ಟ್ಗಳು, ಕಾಪಿಸ್ಟ್ಗಳು 8 ಹುದ್ದೆ ಇದೆ. ವಿದ್ಯಾ ಅರ್ಹತೆ PUC, ವಾಣಿಜ್ಯ ಅಭ್ಯಾಸದಲ್ಲಿ ಡಿಪ್ಲೊಮೊ, ಅಂದರೆ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರಲ್ವಾ ಅದು. ವೇತನ ಶ್ರೇಣಿ ನೋಡೋದಾದ್ರೆ 21,400ರಿಂದ 42,000 ಪ್ರತಿ ತಿಂಗಳು ಇರುತ್ತೆ. ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ, ಅಭ್ಯರ್ಥಿಯು 6 ಮೇ 2024ರಂತೆ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 35 ಹೊಂದಿರಬೇಕು. ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ, ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಹಾಗೂ ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಕೆಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಸಾಮಾನ್ಯ ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 250. ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಟೈಪಿಂಗ್ ಪರೀಕ್ಷೆ ಇರುತ್ತೆ, ಕೌಶಲ್ಯ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 6 ಏಪ್ರಿಲ್ 2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ಮೇ 2024. ಅಧಿಕೃತ ವೆಬ್ಸೈಟ್ ballari.dcodes.gov.in. ಇನ್ನು 3ನೇ ಹುದ್ದೆಗಳ ವಿವರ ನೋಡೋದಾದರೆ, ಸಂಸ್ಥೆಯ ಹೆಸರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕರ್ನಾಟಕ BCWD. ಹುದ್ದೆಗಳ ಸಂಖ್ಯೆ 40, ಅದರಲ್ಲಿ ಹೆಚ್ಚಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಕಡೆ 19 ಹುದ್ದೆ. RPC ಅಂದರೆ ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡ್ರೆ, ಆ ಕೆಟಗರಿಗೆ 21 ಇದೆ. ಒಟ್ಟು 40 ಹುದ್ದೆ. ಉದ್ಯೋಗ ಸ್ಥಳ ಕರ್ನಾಟಕ. ಹುದ್ದೆಗಳ ಹೆಸರು ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ. ವಿದ್ಯಾ ಅರ್ಹತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ನಿಯಮಾವಳಿಗಳ ಪ್ರಕಾರ. ವೇತನ ಕೂಡ BCWD ನಿಯಮಾವಳಿ ಪ್ರಕಾರ ಇರುತ್ತೆ. ಏನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ, ಅರ್ಜಿ ಪ್ರಾರಂಭ ದಿನಾಂಕನೇ ಸ್ವಲ್ಪ ಲೇಟು, ಅದಕ್ಕೋಸ್ಕರ ಇನ್ನು ನೋಟಿಫಿಕೇಷನ್ನು, ಏಜ್ ಲಿಮಿಟು, ವಯೋಮಿತಿ ಸಡಿಲಿಕೆ ಆಗಿರ್ಬೋದು, ಅದನ್ನು ಇನ್ನೂ ಕೊಟ್ಟಿಲ್ಲ ಅವರು. ಆದರೂ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ಗೆ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ.
ಸ್ಕ್ರೀನಲ್ಲಿ ಕಾಣ್ತಿರೋ ಪ್ರಕಾರ ನೋಟಿಫಿಕೇಶನ್ ಅನ್ನೇ ಅವರು 5 ಏಪ್ರಿಲ್ ಬಿಟ್ಟಿದ್ದಾರೆ. ಅರ್ಹತಾ ಮಾನದಂಡಗಳಲ್ಲೂ ಕೂಡ ಅಷ್ಟೇ ವಯಸ್ಸಿನ ಮಿತಿ, ವಯೋಮಿತಿ ಸಡಿಲಿಕೆ ಇಷ್ಟು ಕೂಡ PCWD ನಿಯಮಗಳ ಪ್ರಕಾರ ಇರುತ್ತೆ. ಅರ್ಜಿ ಶುಲ್ಕ ಇಲ್ಲ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಮುಂದೆ ಇನ್ನೊಂದು ಅಧಿಸೂಚನೆ ಕೂಡ ಬಿಡ್ತಾರೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೂ ಕೂಡ ಆಫ್ಲೈನ್ ಅರ್ಜಿ ಇರುತ್ತೆ. ಇದು ಆಫ್ಲೈನ್ ಅರ್ಜಿ ಪ್ರಾರಂಭದ ದಿನಾಂಕ, ಕೊನೆ ದಿನಾಂಕನೂ ಇನ್ನೂ ಬಿಟ್ಟಿಲ್ಲ. ಅಧಿಕೃತ ವೆಬ್ಸೈಟ್ bcwd.karnataka.gov.in ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ತಿರ್ಬೋದು. ಇನ್ನು 4ನೇ ಹುದ್ದೆಗಳ ವಿವರ ನೋಡೋದಾದ್ರೆ, ಸಂಸ್ಥೆಯ ಹೆಸರು ಸರ್ಕಾರಿ ಉಪಕರಣ ಕೊಠಡಿ ಮತ್ತು ತರಬೇತಿ ಕೇಂದ್ರ GTTC. ಹುದ್ದೆಗಳ ಸಂಖ್ಯೆ 76. ಉದ್ಯೋಗ ಸ್ಥಳ ಕರ್ನಾಟಕ. ಹುದ್ದೆಗಳ ಹೆಸರು ಬೋಧಕ ಹಾಗೂ ತಂತ್ರಜ್ಞ. ವೇತನ ಶ್ರೇಣಿ 23,500ರಿಂದ 88,300 ರೂಪಾಯಿವರೆಗೆ ಪ್ರತಿ ತಿಂಗಳು ಇರುತ್ತೆ. ಇನ್ನು GTTC ಹುದ್ದೆಯ ವಿವರವಾದ ಮಾಹಿತಿಗಳನ್ನು ನೋಡೋದಾದ್ರೆ, ಪೋಸ್ಟ್ ಉಪನ್ಯಾಸಕ 18 ಇದೆ, ಇಂಜಿನಿಯರ್ 2, ಅಧಿಕಾರಿ ಗ್ರೇಡ್ 2 2, ಫೋರ್ಮನ್ ಗ್ರೇಡ್ 2 4, ಬೋಧಕ ಗ್ರೇಡ್ 1 7, ತಂತ್ರಜ್ಞ ಗ್ರೇಡ್ 7, ಬೋಧಕ ಗ್ರೇಡ್ 2 ಒಟ್ಟು 5 ಹುದ್ದೆ ಇದೆ. ತಂತ್ರಜ್ಞ ಗ್ರೇಡ್ 3 20 ಹುದ್ದೆ, ತಂತ್ರಜ್ಞ ಗ್ರೇಡ್ 4 4 ಹುದ್ದೆ, ಸಹಾಯಕ ಗ್ರೇಡ್ 2 5 ಹುದ್ದೆ ಇದೆ. ಒಟ್ಟು 76 ಹುದ್ದೆಗಳು. ಇನ್ನು ವಿದ್ಯಾ ಅರ್ಹತೆಗಳ ಬಗ್ಗೆ ನೋಡೋದಾದರೆ, ಉಪನ್ಯಾಸಕರು ಅದಕ್ಕೆ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ, ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು. ಇಂಜಿನಿಯರ್ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ನಲ್ಲಿ ಪದವಿಯಾದವರು ಅಪ್ಲೈ ಮಾಡ್ಬೋದು. ಅಧಿಕಾರಿ ಗ್ರೇಡ್ 2ಗೆ ಕಲೆ ಅಥವಾ ವಿಜ್ಞಾನ ಅಥವಾ ವ್ಯಾಪಾರ ನಿರ್ವಹಣೆಯಲ್ಲಿ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು. ಫೋರ್ಮನ್ ಗ್ರೇಡ್ 2 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೂಲ್ ಮತ್ತು ಡೈ ಮೇಕಿಂಗ್ನಲ್ಲಿ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು. ಬೋಧಕ ಗ್ರೇಡ್ 1, ತಂತ್ರಜ್ಞ ಗ್ರೇಡ್ 2 ಈ ಹುದ್ದೆಗೆ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದರಲ್ಲಿ ಓದಿರೋರು ಅಪ್ಲೈ ಮಾಡ್ಬೋದು. ಬೋಧಕ ಗ್ರೇಡ್ 2 ಅದಕ್ಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು. ತಂತ್ರಜ್ಞ ಗ್ರೇಡ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕಾಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಆಗಿರೋರು ಈ ಇಷ್ಟು ವಿದ್ಯಾ ಅರ್ಹತೆಗಳು ಯಾರಿಗಾದ್ರೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಒಂದು ತಂತ್ರಜ್ಞ ಗ್ರೇಡ್ 4 ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಮಿಷಿನ್ ಟೂಲ್ ನಿರ್ವಹಣೆಯಲ್ಲಿ ITI ಆಗಿರೋರು ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಗ್ರೇಡ್ 2 ಈ ಹುದ್ದೆಗೆ ಕಲೆ, ವಾಣಿಜ್ಯ, ವಿಜ್ಞಾನ ಇದಿಷ್ಟರಲ್ಲಿ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಪದವಿಯಾಗಿರಬೇಕು. ಸೆಕ್ರೆಟರಿ ಪ್ರಾಕ್ಟೀಸ್ ಅಥವಾ ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್ ಅಥವಾ ವಾಣಿಜ್ಯ ಅಭ್ಯಾಸ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು. ಇನ್ನು ವಯಸ್ಸಿನ ಮಿತಿ ಬಗ್ಗೆ ನೋಡೋದಾದರೆ, ಉಪನ್ಯಾಸಕ ಹುದ್ದೆಗೆ ಕನಿಷ್ಠ ವಯಸ್ಸು 18, ಗರಿಷ್ಠ 27. ಇಂಜಿನಿಯರ್, ಅಧಿಕಾರಿ ಗ್ರೇಡ್ 2 ಹಾಗೆ ಫೋರ್ಮನ್ ಗ್ರೇಡ್ 2 ಹುದ್ದೆಗೆ ಕನಿಷ್ಠ 21, ಗರಿಷ್ಠ 27. ಬೋಧಕ ಗ್ರೇಡ್ 1, ತಂತ್ರಜ್ಞ ಗ್ರೇಡ್ 2, ಬೋಧಕ ಗ್ರೇಡ್ 2 ಈ ಹುದ್ದೆಗೆ ಕನಿಷ್ಠ 18, ಗರಿಷ್ಠ 27. ತಂತ್ರಜ್ಞ ಗ್ರೇಡ್ ಹುದ್ದೆಗೆ ಕನಿಷ್ಠ ವಯಸ್ಸು 21, ಗರಿಷ್ಠ 27. ತಂತ್ರಜ್ಞ ಗ್ರೇಡ್ 4 ಹಾಗೆ ಸಹಾಯಕ ಗ್ರೇಡ್ 2 ಹುದ್ದೆಗೆ ಕನಿಷ್ಠ 18, ಗರಿಷ್ಠ 27. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ, ವಯಸ್ಸಿನ ಸಡಿಲಿಕೆ ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಕೆಟಗರಿ 1 ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 5 ವರ್ಷ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ, ಅಂಗವಿಕಲ ಅಭ್ಯರ್ಥಿಗಳಿಗೆ 250, SC/ST ಕೆಟಗರಿ 1 ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 500, ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750. ಪಾವತಿ ವಿಧಾನ ಆನ್ಲೈನ್. ಆಯ್ಕೆ ಪ್ರಕ್ರಿಯೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 19 ಏಪ್ರಿಲ್ 2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18 ಮೇ 2024. ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು gttc.karnataka.gov.in. ಈ ಮೇಲ್ಕಂಡ ಹುದ್ದೆಗಳ ಅಧಿಕೃತ ಅಧಿಸೂಚನೆಯ ಲಿಂಕ್, ವೆಬ್ಸೈಟ್ನ ಲಿಂಕ್, ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಈ ಎಲ್ಲ ಹುದ್ದೆಗಳಿಗೆ ಯಾರಿಗಾದ್ರೂ ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕು ಅನ್ನೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ಇಮೇಲಿಗೆ ಮೆಸೇಜ್ ಮಾಡಿದರೆ ನಾವು ಬೇಕಾಗುವ ದಾಖಲೆಗಳನ್ನು ತೆಗೆದುಕೊಂಡು ಅಪ್ಲೈ ಮಾಡಿ ಕೊಡ್ತೀವಿ. ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ
ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.